ನಮ್ಮ ಹಿರಿಕರು ಬಹಳ ಚೆನ್ನಾಗಿ ಒಂದಷ್ಟು ಗಾದೆಗಳನ್ನು ಮಾಡಿಟ್ಟಿದ್ದಾರೆ. ಏನು ಗೊತ್ತಾ, ಹೊಟ್ಟೆಗೆ ಹಿಟ್ಟಿಲ್ಲ ಅಂದರೂ ಜುಟ್ಟಿಗೆ ಮಲ್ಲಿಗೆ, ಅಥವಾ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ, ಇಂಥ ಗಾದೆ ಮಾತುಗಳನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಯಾಕೆ ಈ ಗಾದೆ ಮಾತುಗಳನ್ನು ಹೇಳ್ತಾ ಇವತ್ತಿನ ಪವರ್ ಫೋಕಸ್ನ ಆರಂಭ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತಿನ ಪವರ್ ಫೋಕಸ್ ಟಾಪಿಕ್ ಕೂಡ ಹಾಗೆ ಇದೆ. ಸರ್ಕಾರ ದುಂದುವೆಚ್ಚ ಮಾಡೋದ್ರಲ್ಲಿ ಮೊದಲು ನಿಂತ್ಕೊಂಡ್ಬಿಟ್ಟಿದೆ, ಮುಂಚೂಣಿಯಲ್ಲಿದೆ ಅಂತ ಈ ಈ ಈ ಈ ವಿಚಾರಗಳನ್ನೆಲ್ಲ ನಾನು ನಿಮ್ಗೆ ಹೇಳ್ತೀನಲ್ಲ, ನಿಮಗೂ ಕೂಡ ಹಂಗೆ ಅನಿಸುತ್ತೆ. ಯಾಕೆ ನಾನು ಹೊಟ್ಟೆಗಿಟ್ಟಿಲ್ಲ ಅಂದರೂ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ ಹೇಳಿದೆ ಅಂದರೆ, ಫಸ್ಟ್ ಆಫ್ ಆಲ್ ಇಲ್ಲೇ ಅನುದಾನ ಕೊಡೋಕೆ ದುಡ್ಡಿಲ್ಲ ಇವ್ರ ಹತ್ರ, ಅಥವಾ ಅಭಿವೃದ್ಧಿ ಮಾಡೋದಕ್ಕೆ ದುಡ್ಡಿಲ್ಲ. ಬೇರೆ ರಾಜ್ಯಕ್ಕೆ ಕೋಟಿ ಕೋಟಿ ಅನುದಾನ ಕೊಡೋಷ್ಟು ರಾಜ್ಯದ ಬೊಕ್ಕಸದಲ್ಲಿ ಹಣ ಏನಾದರೂ ಕೊಳ್ಳೆ ಹೊಡಿತಾ ಕೂತಿದೆಯಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಸೊ ಅದಕ್ಕಾಗಿ ಹೇಳಿದೆ, ಹೊಟ್ಟೆಗಿಟ್ಟಿಲ್ಲ ಅಂದರೂ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಯಾಕೆ ಗೊತ್ತಾ? ಕರ್ನಾಟಕದ ಜನತೆಯ ಬೆವರಿನ ಹನಿ ಇದು. ಕರ್ನಾಟಕದ ಜನತೆಯ ಟ್ಯಾಕ್ಸ್ ಮನಿಯನ್ನು ಬೇರೆ ಯಾವುದೋ ರಾಜ್ಯದ ಸಂತ್ರಸ್ತರಿಗೆ ಕೊಡೋದಾಗ್ಲಿ ಅಥವಾ ಮತ್ತೊಂದು ಮಾಡೋದಾಗ್ಲಿ ಮಾಡೋಷ್ಟು ನಮ್ಮ ಸರ್ಕಾರ ಶ್ರೀಮಂತ ಸರ್ಕಾರ ಆಗಿದೆಯಾ? ನಮ್ಮ ಕನ್ನಡಿಗರ ಪರ್ಮಿಷನ್ ಇಲ್ಲದೇನೆ ಬೇರೆ ರಾಜ್ಯಕ್ಕೆ ಕನ್ನಡಿಗರ ತೆರಿಗೆ ಹಣವನ್ನು ದಾನ ಕೊಡುವಷ್ಟು ಯಾರು ರೈಟ್ಸ್ ಕೊಟ್ಟರು ಸರ್ಕಾರಕ್ಕೆ? ಅದ್ರ ಜೊತೆಗೆ ಸರ್ಕಾರದ ದುಂದು ವೆಚ್ಚಗಳ ಲಿಸ್ಟನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಆಗ ಗೊತ್ತಾಗುತ್ತೆ ದುಡ್ಡು ಎಲ್ಲಿ ಹೋಗ್ತಾ ಇದೆ, ಏನಾಗ್ತಾ ಇದೆ ಅಂತ ಹೇಳಿ. ಇದೇ ಈ ಕ್ಷಣದ ವಿಶೇಷ ಏನು ಅಂತಂದರೆ, ದುಂದು ವೆಚ್ಚ ಮಾಡ್ತಾ ಇದೆಯಲ್ಲ ಸರ್ಕಾರ, ಎಕ್ಸ್ಪೆನ್ಸಿವ್ ಸರ್ಕಾರ ಆಗಿದೆ ಸರ್ಕಾರ. ಇದೆಲ್ಲದರ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಹೋಗ್ತೀನಿ. ಲೆಟ್ಸ್ ಗೋ ಫಾರ್ ಬ್ರೇಕಿಂಗ್ ಅಪ್ಡೇಟ್ಸ್. ರಾಜ್ಯ ಸರ್ಕಾರ ಇದೆಯಲ್ಲ, ಬೇಕಾ ಬಿಟ್ಟಿ ಖರ್ಚು ಮಾಡ್ತಾ ಇದೆ, ಅಭಿವೃದ್ಧಿಗೆ ಮಾತ್ರ ದುಡ್ಡಿಲ್ಲ. ಸ್ವಪಕ್ಷದ ಶಾಸಕರು 5 ಕೋಟಿ ಕೊಡಿ ಸ್ವಾಮಿ ಅಂತ ಕೇಳಿದ್ರು ದುಡ್ಡಿಲ್ಲ ಇವ್ರ ಹತ್ರ. ರಾಜ್ಯದಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಕಾಂಗ್ರೆಸ್ ಸರ್ಕಾರ ಕೈ ಕೊಟ್ಟು ದುಂದು ವೆಚ್ಚಕ್ಕೆ ಜೈಕಾರ ಹಾಕ್ತಾ ಇದೆ. ಗ್ಯಾರಂಟಿಗಳ ಮಧ್ಯೆ ಶಾಸಕರಿಗೂ ಅನುದಾನವನ್ನ ಈ ಸರ್ಕಾರ ಕೊಡ್ತಾ ಇಲ್ಲ. ಅದನ್ನ ಪವರ್ ಟಿವಿ ಹೇಳ್ತಾ ಇಲ್ಲ, ಅಥವಾ ನಾನು ಹೇಳ್ತಾ ಇಲ್ಲ, ಸ್ವಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ. ಅಭಿವೃದ್ಧಿ ಯೋಜನೆಗಳಿಗೂ ಇಲ್ಲ, ಶಾಸಕರಿಗೂ ಅನುದಾನ ಸಿಗ್ತಾ ಇಲ್ಲ. 50 ಕೋಟಿ ಘೋಷಣೆ ಮಾಡಿ ತಿಂಗಳುಗಳೇ ಕಳೆದ್ರು, ಹಣ ಮಾತ್ರ ಇನ್ನೂ ರಿಲೀಸ್ ಮಾಡಿಲ್ಲ. ಬಜೆಟ್ನಲ್ಲೂ ಅನುದಾನ ನಿಗದಿ ಮಾಡಿಲ್ಲ ಸಿಎಂ ಸಿದ್ದರಾಮಯ್ಯ ಅವರು. ಅಧಿವೇಶನದಲ್ಲೇ ಬಹಿರಂಗವಾಗಿ ಅನುದಾನವನ್ನ ಶಾಸಕರು ಕೇಳಿದ್ದಾರೆ. ಎಂದೂ ಕೂಡ ನಡೆದಿರಲಿಲ್ಲ ಅಧಿವೇಶನದಲ್ಲಿ ಸ್ವಪಕ್ಷದ ಶಾಸಕರು, ಆಡಳಿತ ಪಕ್ಷದ ಶಾಸಕರು ಬಹಿರಂಗವಾಗಿ ಅನುದಾನ ಕೊಡಿ ಅಂತ ಕೇಳೋದು. ಕೇಳಿ ಕೇಳಿ ಸಾಕಾಗಿದೆ ಅಂತ ಸದನದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಗೋಳಾಡಿದ್ರು. ಜನರ ದುಡ್ಡು ಕಾಂಗ್ರೆಸ್ ಜಾತ್ರೆ ಅನ್ನೋ ಥರ ರಾಜ್ಯ ಸರ್ಕಾರದ ನಡೆ ಏನಾದರೂ ಇದೆಯಾ? ಪ್ರಶ್ನೆ ನಮಗಿದೆ. ಈ ಚರ್ಚೆ ಆದ ನಂತರ ಉತ್ತರವನ್ನು ಕಂಡುಕೊಳ್ಳುವಂತಹ ಕೆಲಸವನ್ನು ಕರ್ನಾಟಕದ ಜನತೆ ಮಾಡಬೇಕಾಗಿದೆ. ಪ್ರಶ್ನೆ ಅಂತೂ 100% ನಮಗಿದೆ. ಜನರ ದುಡ್ಡು ಕಾಂಗ್ರೆಸ್ ಜಾತ್ರೆನಾ ಅಂತ. 14,767 ಕೋಟಿ ಸಪ್ಲಿಮೆಂಟರಿ ಬಜೆಟ್ ಅನ್ನ ಸಿಎಂ ಮಂಡಿಸಿದ್ದಾರೆ. ನೀರಾವರಿ ಯೋಜನೆಗಳ ಬಾಕಿ ಬಿಲ್ ಪಾವತಿಗೆ 1025 ಕೋಟಿ, ಅರಣ್ಯ ಪ್ರದೇಶದಲ್ಲಿ ಆನೆಗಳ ತಡೆಗೆ ರೈಲ್ವೆ ಹಳಿ ಬ್ಯಾರಿಕೇಡ್ಗೆ 223 ಕೋಟಿ, 2025ರ ಬೆಳಗಾವಿ ಚಳಿಗಾಲದ ಅಧಿವೇಶನಕ್ಕೆ 5.1 ಕೋಟಿ ಹೆಚ್ಚುವರಿ ವೆಚ್ಚ ಬಿಲ್. ಇದರ ಜೊತೆಗೆ ಗ್ಯಾರಂಟಿ ಸಮಾವೇಶಕ್ಕೂ 106 ಕೋಟಿ ಹಣವನ್ನ ಸರ್ಕಾರ ಸುರಿತಾ ಇದೆ. ಯಾರ ಮನೆ ದುಡ್ಡು? ಕನ್ನಡಿಗರ ದುಡ್ಡು. ಈ ಹಿಂದೆ ಕೇರಳಕ್ಕೆ ಆಗಸ್ಟ್ ಸೆಪ್ಟೆಂಬರ್ ಅಲ್ಲ 10 ಕೋಟಿ ಕೊಟ್ಟಿದ್ರು, ಈಗ ಮತ್ತೆ 10 ಕೋಟಿ ರಿಲೀಸ್ ಮಾಡಿದೆಯಲ್ಲ, ಇದು ನಿಜವಾಗ್ಲೂ ಸಹಿಸಿಕೊಳ್ಳಲಾಗದೇ ಇರುವಂತ ವಿಚಾರ ಅಂದ್ರೆ ಇದೇನೆ. ಯಾವುದನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅಂತಂದ್ರೆ, ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ಬಿಟ್ಟು ಅದನ್ನ ಪಬ್ಲಿಸಿಟಿ ತಗೊಳಕ್ಕೆ, ಅದರದ್ದು ಸಮಾವೇಶ ಮಾಡಕ್ಕೆ 106 ಕೋಟಿ ಖರ್ಚು ಮಾಡಿರೋದಲ್ಲದೆ, ಕೇರಳಕ್ಕೆ ರಾಜ್ಯದ ಒಟ್ಟಾರೆ 20 ಕೋಟಿ ಹಣ ಕೊಟ್ಟಿದ್ದೀರಲ್ಲ, ಇದನ್ನ ಕನ್ನಡಿಗರು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ರಾಜ್ಯದಲ್ಲಿ ಏನಾದರೂ ಫ್ಲಡ್ಸ್ ಆಯ್ತು, ಮತ್ತೊಂದಾಯ್ತು, ಮಗ್ದೊಂದಾಯ್ತು ಅಂತಂದ್ರೆ ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿಲ್ಲ, ಬರಬೇಕಾಗಿರೋ ಬಾಕಿ ಕೊಟ್ಟಿಲ್ಲ ಅಂತ ಹೇಳ್ತೀರಾ. ಎಸ್, ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಡಬೇಕಾಗಿರೋ ಹಣವನ್ನ ಬಾಕಿ ಕೊಡಬೇಕು. ನಾನು ಕೂಡ ಅದನ್ನೇ ಒತ್ತಾಯಿಸ್ತೀನಿ, ಪವರ್ ಟಿವಿ ಕೂಡ ಅದನ್ನೇ ಹೇಳ್ತೀನಿ. ಯಾಕೆಂದ್ರೆ ಕರ್ನಾಟಕಕ್ಕೆ ದ್ರೋಹ ಆಗಿದ್ರೆ ಒಪ್ಕೊಂಡು ಕೂತ್ಕೊಳ್ಳೋ ಅಂತ ಯಾವುದೇ ಒಂದು ಮುಲಾಜ್ ಕೂಡ ಇಲ್ಲ. ಅಟ್ ದ ಸೇಮ್ ಟೈಮ್ ಕೇರಳದಲ್ಲಿ ಏನೋ ಆಯ್ತು ಅಂತಂದ್ರೆ ಕೇಂದ್ರ ಸರ್ಕಾರದನ್ನ ಹೋಗಿ ಕೇಳಲಿ. ಕೇರಳ ಸರ್ಕಾರ, ಕರ್ನಾಟಕ ಯಾಕ್ರಿ ದುಡ್ಡು ಕೊಡಬೇಕು ಕೇರಳಗೆ? ಕರ್ನಾಟಕದಲ್ಲಿ ಏನಾದರೂ ಫ್ಲಡ್ ಆಯಿತು, ಕನ್ನಡಿಗರಿಗೆ ಏನಾದರೂ ಸಮಸ್ಯೆ ಆಯಿತು, ಅಥವಾ ಅಲ್ಲೆಲ್ಲೋ ಬಾಗಲಕೋಟೆಯಲ್ಲಿ ಮುಳುಗಡೆ ಸಂತ್ರಸ್ತಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ, ಮತ್ತೊಂದಾಗಿಲ್ಲ ಮಗ್ದೊಂದಾಗಿಲ್ಲ ಅಂದ್ರೆ ಕೇರಳ ಸರ್ಕಾರ ಏನಾದರೂ ದುಡ್ಡು ಕೊಟ್ಟಿದೆಯಾ ನಮ್ಮ ರಾಜ್ಯಕ್ಕೆ? ತೋರಿಸಿ ನೋಡೋಣ. ಸಿದ್ದರಾಮಯ್ಯ ಸರ್ಕಾರ ಎಷ್ಟು ಹಣ ಕೊಟ್ಟಿದೆ ಕೇರಳ ಸರ್ಕಾರ ನಿಮಗೆ? ನೀವು ಎಷ್ಟು ತಗೊಂಬಂದಿದ್ದೀರಾ ಕೇರಳದಿಂದ ಅಂತ ಒಂದು ಸ್ವಲ್ಪ ತೋರಿಸಿ ನಮಗೆ. ಕರ್ನಾಟಕ ಯಾಕ್ರಿ ಅವ್ರಿಗೆ ದುಡ್ಡು ಕೊಡಬೇಕು? ಕೇವಲ ಗಾಂಧಿ ಕುಟುಂಬವನ್ನ ಮೆಚ್ಚಿಸೋದಕ್ಕೆ ನೀವು ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಹೇಳಿದ್ರು ಅನ್ನೋ
ಒಂದೇ ಒಂದು ಕಾರಣಕ್ಕೆ ನೀವು 10 ಕೋಟಿ ಯಾವಾಗ ರಿಲೀಸ್ ಮಾಡಿದ್ರಿ, ಮತ್ತೆ ಈಗ 10 ಕೋಟಿ ರಿಲೀಸ್ ಮಾಡಿದ್ದೀರಾ? ಯಾರನ್ನು ಕೇಳಿ ರಿಲೀಸ್ ಮಾಡಿದ್ರಿ? ವೋಟ್ ಹಾಕ್ಸ್ಕೊಳ್ಳಕ್ಕೆ ಕನ್ನಡಿಗರು ಮನೆ ಮನೆ ಬಾಗ್ಲಿಗೆ ಬರ್ತೀರಿ ನೀವು, ಕರ್ನಾಟಕದ ಜನತೆಯ ಮನೆ ಬಾಗ್ಲಿಗೆ ಬರ್ತೀರಿ. ಕೇವಲ ಕನ್ನಡಿಗರು ಅಂತ ಹೇಳಲ್ಲ ನಾನು, ಯಾಕೆಂದ್ರೆ ಕರ್ನಾಟಕದಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬಂದು ಬದುಕು ಕಟ್ಕೊಂಡಿರೋರು ಬಹಳಷ್ಟು ಜನ ಇದ್ದಾರೆ. ಅವರ ಓಟುಗಳ ಭಿಕ್ಷೆಯನ್ನು ನೀವು ಪಡ್ಕೊಳ್ತಾ ಇದ್ದೀರಿ. ಬೀಟ್ ಬಿಜೆಪಿ, ಬೀಟ್ ಕಾಂಗ್ರೆಸ್. ಹೆಂಗೆ ದುಂದು ವೆಚ್ಚ ಮಾಡ್ತೀರಿ? ಯಾರ ಪರ್ಮಿಷನ್ ತಗೊಂಡು ಕೇರಳಕ್ಕೆ 10 ಕೋಟಿ ರೂಪಾಯಿ ಕೊಟ್ರಿ? ಕೊಡಿ ನಿಮ್ಮ ಮನೆಯಿಂದ, DCM ಮನೆಯಿಂದ ಆದ್ರೂ ಕೊಡಿ, CM ಮನೆಯಿಂದ ಆದ್ರೂ ಕೊಡಿ, ಇಲ್ಲ ವೇಣುಗೋಪಾಲ್ ಅವ್ರ ಮನೆಯಿಂದ ಆದ್ರೂ ತಂದು ಕೊಡ್ಲಿ. ನಮ್ಗೆ ಯಾಕ್ರಿ ಬೇಕು? ನಿಮ್ಮ ಪಕ್ಷಕ್ಕೆ ಗಾಂಧಿ ಕುಟುಂಬದ ಮೇಲೆ ನಿಮಗೆ ಗೌರವ ಇತ್ತು ಅಂದ್ರೆ ನಿಮ್ಮ ಪಕ್ಷದಿಂದ ದುಡ್ಡು ಕೊಡಿ. ವೈ ಫ್ರಮ್ ಗವರ್ಮೆಂಟ್? ಸರ್ಕಾರದಿಂದ ಯಾಕೆ? ಯಾರ ಪರ್ಮಿಷನ್ ಮೇಲೆ ನೀವು ಕೇರಳ ಸರ್ಕಾರಕ್ಕೆ ನೀವು ಒಟ್ಟಾರೆ 20 ಕೋಟಿ, ವಯನಾಡು ಇದಕ್ಕೆ 20 ಕೋಟಿ ದುಡ್ಡು ಕೊಟ್ಟಿದ್ದೀರಿ? ಯಾರು ಪರ್ಮಿಷನ್ ತಗೊಂಡ್ರೆ? ನಿಮ್ಮ ಒಂದು ಗ್ರಾಫಿಕ್ ನೋಡ್ಕೊಂಡ್ ಬಂದ್ಬೋಣ, ಯಾವ್ದಕ್ಕೆ ಎಷ್ಟೆಷ್ಟು ದುಂದು ವೆಚ್ಚ ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ ಇವರು, ಸಾಧನಾ ಸಮಾವೇಶಕ್ಕೆ ಎಷ್ಟು ಖರ್ಚು ಮಾಡಿದ್ರು ಏನು ಅಂತ ನೋಡಿ. ರಾಜ್ಯ ಸರ್ಕಾರದ 2ನೇ ವರ್ಷದ ಸಾಧನಾ ಸಮಾವೇಶಕ್ಕೆ 147 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಸಾಧನಾ ಸಮಾವೇಶಕ್ಕೆ ವಯನಾಡು ಭೂಕುಸಿತ ಸಂತ್ರಸ್ತರ ಪರಿಹಾರ ಧನ ಮತ್ತೆ 10 ಕೋಟಿ ರೂಪಾಯಿ. ಯಾರಪ್ಪನ ಮನೆ ಇದ್ರಿ ದುಡ್ಡು? ಕೊಡಿ, ನಿಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ದುಡ್ಡು ಕೊಡಿಯಪ್ಪ. ಯಾರು ಬೇಡ ಅಂತಾರೆ? 10 ಅಲ್ದ್ರೆ 20 ಕೋಟಿ ಕೊಡಿ. ವಿ ಡೋಂಟ್ ಬಾದರ್. ಸರ್ಕಾರದ ಹಣ ಯಾಕೆ ಕೊಡ್ತೀರಿ ನೀವು? ಸಿಎಂ ಸೇರಿದಂತೆ ಸಚಿವರು ಮತ್ತು ವಿಐಪಿಗಳ ವಿಮಾನ ಓಡಾಟದ ವೆಚ್ಚ 15 ಕೋಟಿ ರೂಪಾಯಿ. 2.25 ವರ್ಷ ಆಗಿದೆ ನಿಮ್ಮ ಸರ್ಕಾರ ಬಂದು. 15 ಕೋಟಿ ರೂಪಾಯಿ ನಿಮ್ಮ ಟ್ರಾವೆಲಿಂಗ್ ಖರ್ಚು, ಫ್ಲೈಟ್ ಖರ್ಚುಗಳು. ಇನ್ನು ಮಾಜಿ ಪ್ರಧಾನಿ ದೇವೇಗೌಡರಿಗೆ ವೋಲ್ವೋ XC90 ಕಾರ್ ಖರೀದಿ ಮಾಡೋಕ್ಕೆ 1.25 ಕೋಟಿ. ಯಾಕ್ರಿ ಬೇಕು? ದೇವೇಗೌಡರೇನು ವೋಲ್ವೋ ಕಾರ್ ಬಿಟ್ಟು ಬೇರೆ ಕಾರ್ ಕೊಟ್ಟರೆ ನಾವು ಓಡಾಡಲ್ಲ ಅಂತ ಏನಾರು ಹೇಳಿದಾರ? ಅವ್ರ ಹತ್ರನೇ ಬೇಕಾದಷ್ಟು ಕಾರ್ ಇದೆಯಪ್ಪ. ಅವ್ರಿಗಂತ ದೊಡ್ಡ ಮನಸ್ಸಿತ್ತು ಅಂತಂದ್ರೆ ಬೇಡ, ನನಗೆ ಸ್ವಂತ ಕಾರ್ ಇದೆ, ನಾನು ಅದ್ರಲ್ಲಿ ಓಡಾಡ್ತೀನಿ ಅಂತ ಅವ್ರು ಹೇಳ್ಬೋದಾಗಿತ್ತು. ಹೇಳಕ್ ಅವಕಾಶ ಖಂಡಿತವಾಗ್ಲೂ ಇದೆ. ಸರ್ಕಾರದಿಂದ ಕೊಟ್ಟರೆ ಮಾತ್ರ ನಾವು ಓಡಾಡೋದು, ಇಲ್ಲ ಸರ್ಕಾರ ಕೊಟ್ಟಿಲ್ಲ ಅಂದ್ರೆ ನಾನು ಮನೇಲೇ ಕೂತ್ಕೊಳ್ತೀನಿ ಅಂತ ಹೇಳುವಂತ ಯಾವ ಕಾನೂನು ನಮ್ಮಲ್ಲಂತೂ ಇಲ್ಲ ಅಪ್ಪ. ಏನು ವೋಲ್ವೋ ಕಾರ್ ಕೊಟ್ರೆ ಮಾತ್ರ ನಾನು ಕಾರ್ ಹತ್ತೀನಿ, ಇಲ್ಲಾಂದ್ರೆ ನಾನು ಕಾರ್ ಹತ್ತಲ್ಲ ಅಂತ ಏನಾದ್ರು ದೇವೇಗೌಡರು ಹೇಳಿದ್ರ? ಗವರ್ನರ್ ಥಾವರ್ ಚಂದ್ ಗೆಹ್ಲೋಟ್ ಅವರ ಭಾಷಣದ ಪುಸ್ತಕ ಪ್ರಕಟಣೆಗೆ 1.4 ಕೋಟಿ ರೂಪಾಯಿ ಖರ್ಚು ಮಾಡಿದೆ ಈ ಸರ್ಕಾರ. ಸುಪ್ರೀಂನಲ್ಲಿ 2 ಬಾರಿ ರಾಜ್ಯವನ್ನ ಪ್ರತಿನಿಧಿಸಿದಂತ ವಕೀಲ ಕಪಿಲ್ ಸಿಬಲ್ ಅವರಿಗೆ 60 ಲಕ್ಷ ಜಸ್ಟ್ 2 ಹಿಯರಿಂಗ್ಗೆ. ನೀವು ಹೇಳ್ತೀರಾ ಬಿಡಿ, ಅಯ್ಯೋ ಅದೇ ಕಡಿಮೆ ತಗೊಂಡಿರೋದು, ಅವ್ರು ಇನ್ನೂ ಕೋಟಿಗಟ್ಟಲೆ ತಗೊಳ್ತಾರೆ ಅಂತ ಬೇಕಾದ್ರೆ ಹೇಳೋರು ಇದೀರಿ. ಇದೆಲ್ಲದರ ನಡುವೆ ನಂದು ಮತ್ತೆ 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 ಇದೇ ಪ್ರಶ್ನೆ, ಕರ್ನಾಟಕದ ಜನತೆಯ ಪರವಾಗಿ ನಂದು ಇದೇ ಪ್ರಶ್ನೆ. ಯಾರ ಮನೆ ದುಡ್ಡು ಅಂತ ತಗೊಂಡೋಗಿ ಕೇರಳಕ್ಕೆ 10 ಕೋಟಿ ರೂಪಾಯಿ ಕೊಟ್ರಿ ನೀವು? ಪ್ರಿಯಾಂಕಾ ಗಾಂಧಿ ಅವ್ರ ಮೇಲೆ ನಿಮ್ಗೆ ಅಷ್ಟೊಂದು ಗೌರವ ಇದ್ರೆ, ಗಾಂಧಿ ಕುಟುಂಬಕ್ಕೆ ನಿಮ್ದೊಂದು ಅಷ್ಟೊಂದು ನಿಯತ್ತು, ರಿಗಾರ್ಡ್ಸ್ ಇತ್ತು ಅಂದ್ರೆ ನಿಮ್ಮ ಪಕ್ಷದಿಂದ ತಗೊಂಡೋಗಿ ಕೊಡಿ ಸ್ವಾಮಿ. ವೈ ಕರ್ನಾಟಕ ಜನರ ದುಡ್ಡು ಯಾಕೆ? ಅಂಡ್ 2.5 ವರ್ಷದಲ್ಲಿ ಸಿಎಂ ಹಾರಾಟಕ್ಕೆ 47.38 ಕೋಟಿ ರೂಪಾಯಿ ವೆಚ್ಚ ಆಗಿದೆ. 2.25 ವರ್ಷದಲ್ಲಿ ಮುಖ್ಯಮಂತ್ರಿಗಳ ಫ್ಲೈಟ್ ಚಾರ್ಜಸ್, ಹೆಲಿಕಾಪ್ಟರ್ ಕಾಸ್ಟ್ ಎಲ್ಲ ಸೇರಿ 47.38 ಕೋಟಿ ಆಗಿದೆ. ಸಿಎಂ ಆದಮೇಲೆ 180ಕ್ಕೂ ಹೆಚ್ಚು ಬಾರಿ ವಿಮಾನ ಮತ್ತು ಕಾಪ್ಟರ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. GMP ಏರ್ ಚಾರ್ಟರ್ಸ್ ಸಂಸ್ಥೆಯ ವಿಮಾನ ಮತ್ತು ಕಾಪ್ಟರ್ ಹೆಚ್ಚು ಬಳಕೆ ಮಾಡ್ಕೊಂಡಿದ್ದಾರೆ. GMP ಏರ್ ಚಾರ್ಟರ್ಸ್ಗೆ 2.5 ವರ್ಷದಲ್ಲಿ 34.58 ಕೋಟಿ ಪಾವತಿಯಾಗಿದೆ. ಮೈಸೂರು ಪ್ರವಾಸಕ್ಕೆ 5 ಕೋಟಿಗೂ ಹೆಚ್ಚು ವೆಚ್ಚವಾದ ಮಾಹಿತಿ ಇದೆ. ಕೋಟಿ ಅನ್ನೋದು ಏನು ಲೆಕ್ಕಕ್ಕಿಲ್ವಾ ಅಂತ? ಮೈಸೂರಿಗೆ ರಸ್ತೆ ಮಾರ್ಗವಾಗಿ ಈಸಿಯಾಗಿ ಹೋಗ್ಬರೋ ಅವಕಾಶ ಇದೆ. ಆಯ್ತಪ್ಪ, ಎಲ್ಲ ಟೈಮಲ್ಲೂ ನಿಮಗೆ ಮಲ್ಟಿಪಲ್ ಫಂಕ್ಷನ್ಸ್ ಇರುತ್ತೆ, ನಿಮಗೆ ಎಲ್ಲ ಟೈಮಲ್ಲೂ ಬೈ ರೋಡ್ ಹೋಗೋಕ್ಕಾಗಲ್ಲ, ಆನ್ ರೋಡ್ ಹೋಗೋಕ್ಕಾಗಲ್ಲ, ಹೆಲಿಕಾಪ್ಟರ್ ಬೇಕಾಗುತ್ತೆ, ಓಕೆ. ಯಾವುದೋ 1 ಸಲ 2 ಸಲ 3 ಸಲ ಓಕೆ. ಮೈಸೂರಿಗೆ ಹೋಗ್ಬೇಕಾದ್ರೆಲ್ಲ ಹೆಲಿಕಾಪ್ಟರ್ ಬೇಕು ಅಂತಂದ್ರೆ? ಹಾಗಿದ್ರೂ ವಿಮಾನ ಬಳಸಿದ್ರು ಅನ್ನೋ ಆರೋಪ ಇದೆ. ಈ ಬಗ್ಗೆ ಅಧಿವೇಶನದಲ್ಲೂ ಚರ್ಚೆಯಾಗಿದೆ. ಗ್ಯಾರಂಟಿ ಹೊಡೆತಕ್ಕೆ ಆಲ್ರೆಡಿ ಬೊಕ್ಕಸ ಖಾಲಿ ಮಾಡ್ಕೊಂಡು ಕೂತಿದ್ದೀವಿ. ನಿಮ್ಮ ಯೋಗ್ಯತೆಗೆ ನಿಮ್ಮ ಸ್ವಪಕ್ಷದ ಸಚಿವರು, ಶಾಸಕರುಗಳು ಅನುದಾನ ಸಿಗ್ತಿಲ್ಲ ಅಂತ ಬಾಯ್ ಬಡ್ಕೋತಾ ಇದ್ದಾರೆ. ಜನರಿಗೆ ತಲುಪಬೇಕಾಗಿರೋ ಗ್ಯಾರಂಟಿ ಸರಿಯಾಗಿ ತಲುಪ್ತಾ ಇಲ್ಲ. ಯುವ ನಿಧಿ ಬಗ್ಗೆ ಈ ಸಲ ಬಜೆಟ್ ಅಲ್ಲಿ ಚಕಾರ ಕೂಡ ಎತ್ತಿಲ್ಲ ನೀವು. ಅಟ್ ದ ಸೇಮ್ ಟೈಮ್ ನಿಮ್ಮ ಸಾಲದಿದ್ದಕ್ಕೆ ಸಿಕ್ಕದ್ದು ನಂಬರ್ಸ್ ನೀವು ಕ್ಯಾಬಿನೆಟ್ ಮಿನಿಸ್ಟ್ರಿ ಫೆಸಿಲಿಟೀಸ್ ಕೊಟ್ಟಿದ್ದೀರಾ.
ಎಲ್ಲಿಂದ ಬರ್ತಾ ಇದೆ ಸ್ವಾಮಿ ದುಡ್ಡು? ಮತ್ತೆ ಅಭಿವೃದ್ಧಿಗೆ ಎಲ್ಲಿಂದ? ಇದ್ರ ಜೊತೆಗೆ ಪೋಲ್ ಆಗ್ತಿರೋದು ಎಷ್ಟು ಕೋಟ್ಯಾಂತರ ರೂಪಾಯಿ, ಮತ್ತೆ ದುಡ್ಡು ಎಲ್ಲಿಂದ ಉಳಿಯುತ್ತೆ? ಐ ಡೂ ಅಗ್ರಿ, ಕೇಂದ್ರ ಸರ್ಕಾರ ಬ್ಯಾಲೆನ್ಸ್ ಕೊಡಬೇಕು, ನಮ್ಮ ರಾಜ್ಯಕ್ಕೆ ಮೋಸ ಆಗಿದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಹಾಗಂತ ಇಷ್ಟೊಂದು ದುಂದುವೆಚ್ಚ ಮಾಡ್ತಾ ಹೋಗ್ತಾ ಇದ್ರೆ ದುಡ್ಡೆಲ್ಲಿಂದ ಉಳಿಯುತ್ತೆ? ಅಭಿವೃದ್ಧಿ ಎಲ್ಲಿಂದ ಆಗುತ್ತೆ? ಇದ್ರ ಬಗ್ಗೆ ಚರ್ಚೆ ಮಾಡಬಾರ್ದೇನ್ರಿ? ಪ್ರಶ್ನೆ ಮಾಡ್ಬೇಕಲ್ವಾ? ಇಲ್ಲಿ ಯಾವುದೋ ನಮ್ಮ ಬೆಂಗಳೂರಲ್ಲಿ ಯಾರೋ ಅಕ್ರಮ ವಲಸಿಗರು ಬಂದು ಮನೆ ಮಾಡ್ಕೊಂಡಿದ್ರೆ ಕೇರಳ ಗವರ್ನಮೆಂಟ್ ಪತ್ರ ಬರೆಯುತ್ತೆ ಅವ್ರಿಗೆ ಮನೆ ಮಾಡ್ಕೊಡಿ ಅಂತ. ಅವ್ರು ಯಾರ್ರಿ ನಮ್ಗೆ ಹೇಳಕ್ಕೆ? ನಮ್ಮ ರಾಜ್ಯ ನಾವು ನೋಡ್ಕೋತೀವಿ, ಅವ್ರು ಯಾರು ನಮ್ಗೆ ಹೇಳಕ್ಕೆ? ಆ್ಯಂಡ್ ಅವ್ರ ಮಾತನ್ನು ಕೇಳ್ಕೊಂಡು ಕೂತ್ಕೊಳ್ತಿರಲ್ಲ. ನೀವು ಹೋಗಿ ಕೇರಳದಲ್ಲಿ ಎಲೆಕ್ಷನ್ ನಿಂತ್ಕೊಳ್ಳಿ, ಹೇಳ್ತೀನಿ. ಇದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡ್ತೀನಿ. ನಮ್ಮ ಜೊತೆಗೆ ಚರ್ಚೆಯಲ್ಲಿ ಹಿರಿಯ ಪತ್ರಕರ್ತರು, ಮಾರ್ಗದರ್ಶಕರು ಬಸವರಾಜ ಇಟ್ನಾಳ್ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರೆ ಪುಷ್ಪಾ ಮಂಜುನಾಥ್ ರೆಡ್ಡಿ ಅವರಿದ್ದಾರೆ. ಪುಷ್ಪಾ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರ ದಿಲೀಪ್ ಕುಣಗಲ್ ಅವರಿದ್ದಾರೆ. ದಿಲೀಪ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಫಸ್ಟ್ಗೆ ಇಟ್ನಾಳ್ ಸರ್ ಹತ್ರ ಮಾತನಾಡ್ತೀನಿ. ಸರ್, ಬಹುಶಃ ನಾನು ಹೇಳಿದ ಅಷ್ಟು ಅಂಶಗಳನ್ನ ನೀವು ಕೇಳಿಸ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಅನುದಾನ ಕೇಳಿ ಬಜೆಟಲ್ಲಿ ಈ ಸಲ ಅನುದಾನ ಇಂಥದಕ್ಕೆ ಘೋಷಣೆ ಮಾಡಿಲ್ಲ. ಶಾಸಕರುಗಳಿಗೆ ದುಡ್ಡಿಲ್ಲ. ಎಷ್ಟೋ ಜನ ಪಾಪ ಎಲೆಕ್ಷನ್ ಟೈಮಲ್ಲಿ ಸಾಲ ಮಾಡ್ಕೊಂಡವರು ಸಾಲ ತೀರ್ಸೋಕ್ಕಾಗದಿರೋಂಥ ಶಾಸಕರುಗಳು ಬಹಳಷ್ಟು ಜನ ಇದ್ದಾರೆ, ಫ್ಯಾಕ್ಟ್ ಟು ಬಿ ಆನೆಸ್ಟ್. ಸೊ ತಿಂಗಳುಗಳು ಕಳೆದ್ರು ಅನುದಾನಗಳು ಸಿಕ್ಕಿಲ್ಲ. ಸರ್ಕಾರ ಬಂದು 2.25 ವರ್ಷ ಆದರೂ ಇನ್ನೂ ಸ್ವಪಕ್ಷದ ಶಾಸಕರೇ ಅನುದಾನದ ವಿಚಾರವಾಗಿ ಬಹಿರಂಗವಾಗಿ ಸದನದಲ್ಲಿ ಮಾತನಾಡೋ ಹಂತಕ್ಕೆ ತಂದು ನಿಂತ್ಕೊಂಡಿದ್ದಾರೆ. ಇದೆಲ್ಲದರ ಮಧ್ಯೆ ಭ್ರಷ್ಟಾಚಾರದ ಒಂದಷ್ಟು ಹಗರಣಗಳು. ಇದ್ರ ಮಧ್ಯೆ ಸರ್ ದುಂದು ವೆಚ್ಚ, ನಾನು ಅದಕ್ಕೆ ಹೇಳಿದ್ದೀನಿ, ನನಗಂತೂ ದುಂದು ವೆಚ್ಚ ಆಗ್ತಿದೆ ಅನ್ನೋ ಪ್ರಶ್ನೆ ಇದೆ. ನಮ್ಮ ಚರ್ಚೆ ಆದಮೇಲೆ ರಾಜ್ಯದ ಜನ ಉತ್ತರ ಏನು ಅಂತ ನೀವೇ ಕಂಡುಕೊಳ್ಳಿ ಅಂತ. ಏನು ಹೇಳ್ತೀರಿ ಸರ್? ಈಗ ಮೊಟ್ಟ ಮೊದಲನೇದಾಗಿ ಈ ಗ್ಯಾರಂಟಿ ಯೋಜನೆಗಳ ಖರ್ಚು, ಆ ಖರ್ಚನ್ನು ಬಜೆಟ್ನ ಮೇಲೆ ಯಾವುದೇ ಹೆಚ್ಚುವರಿ ಹೊರೆ ಇಲ್ಲದೇ ಮಾಡು, ನಾನು ಅದನ್ನು ನಿಭಾಯಿಸ್ತೀನಿ ಅಂತ ಹೊರಟಿದ್ರು ಸಿದ್ದರಾಮಯ್ಯ. ಹಾಗೆ ಆಗಲಿಲ್ಲ, ಆ ಒಂದು ಹೊರೆ. ಆಮೇಲೆ ಕೇಂದ್ರದಿಂದ ಅನುದಾನ GST ಪಾಲು ಬರೆದು ಅದು ಸ್ವಲ್ಪ ಬರಲಿಲ್ಲ. ಬಟ್ ಅದೊಂದು ವ್ಯಾಜ್ಯ ಇದೆ, ಅದೊಂದು ಡಿಸ್ಪ್ಯೂಟ್ ಇದೆ. ಇಷ್ಟೆಲ್ಲ ಇರುವಾಗ ನಾನು ಅವೈಲೇಬಲ್ ರಿಸೋರ್ಸಸ್, ನನಗೆ ಲಭ್ಯ ಇರುವ ಸಂಪನ್ಮೂಲಗಳನ್ನು ಹೇಗೆ ಬಳಸ್ಕೋಬೇಕು ಅನ್ನೋ ಜಾಣ್ಮೆ ಮುಖ್ಯಮಂತ್ರಿಗೆ ಇರಬೇಕಾಗ್ತದೆ. ಈಗ ಒಂದು ಹೆಲಿಕಾಪ್ಟರ್ ಖರ್ಚು ತೋರಿಸಿದ್ರೆ 34 ಕೋಟಿ ಅಂತೇಳಿ ಸರ್. ಒಟ್ಟು ಸರ್ 47.38 ಕೋಟಿ ವೆಚ್ಚ ಆಗಿದೆ. ಈ 2.5 ವರ್ಷದಲ್ಲಿ GMP ಏರ್ ಚಾರ್ಟರ್ಸ್ಗೆ 34.58 ಕ್ರೋರ್ಸ್ ಹೇಳ್ತೀನಿ. ಅಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಒಂದು ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಫಿಸ್ಕಲ್ ಪ್ರೊಫ್ಲಿಗಸಿ, ಅಂದರೆ ಹಣಕಾಸಿನ ದುಂದು ವೆಚ್ಚ. ಅದಕ್ಕೆ ಪರ್ಯಾಯ ಅದನ್ನು ನಿಯಂತ್ರಣ ಇಡೋದಕ್ಕೆ ಏನಂತಾರೆ ಆಸ್ಟಿರಿಟಿ ಅಂದರೆ ನಾವು ಸಂಯಮ ಮಾಡೋದು, ಸಂಯಮದಿಂದ ನಾವು ಖರ್ಚು ಮಾಡೋಣ. ಆಗ ಇವರ ಸಂಯಮದ ಲಕ್ಷಣಗಳೇನು? ಒಂದು 100 ಕ್ಯಾಬಿನೆಟ್ ದರ್ಜೆ ಕೊಟ್ಬಿಡೋದು. 100 ಕ್ಯಾಬಿನೆಟ್ ದರ್ಜೆ ಹುದ್ದೆಗಳನ್ನ ಕ್ರಿಯೇಟ್ ಮಾಡಿಬಿಟ್ರೆ ಆ ಕ್ಯಾಬಿನೆಟ್ ದರ್ಜೆ ಪ್ರೋಟೋಕಾಲ್ ಪ್ರಕಾರ ಯಾವ್ಯಾವ ಕಾರ್ಗಳು ಕೊಡಬೇಕು, ಏನೇನು ಅದು ಕೊಡಲೇಬೇಕಲ್ಲ. ಏನು ಅವಶ್ಯಕತೆ ಏನಿದೆ? ದಟ್ ಪ್ರೋಟೋಕಾಲ್ ಡಿಮ್ಯಾಂಡ್. ನಾನು ಹೇಳೋದು ಕ್ಯಾಬಿನೆಟ್ ಅಂತ ಯಾಕೆ ಮಾಡಬೇಕಂತ. ನಂದೊಂದು ಉಪ ಪ್ರಶ್ನೆ ಸರ್, 100ಕ್ಕೂ ಹೆಚ್ಚು ಜನರಿಗೆ ಕ್ಯಾಬಿನೆಟ್ ನ ಫೆಸಿಲಿಟಿ ಕೊಡಕ್ಕೆ ಏನು ಅಗತ್ಯ ಇಲ್ಲ. ಅಬ್ಸಲ್ಯೂಟ್ಲಿ ಅಂತ ಅರ್ಹತೆ ಇದೆಯಾ? ಅಬ್ಸಲ್ಯೂಟ್ಲಿ ನಾಟ್ ನೆಸೆಸರಿ. ಇಟ್ ಈಸ್ ಓನ್ಲಿ ಟೋಕನ್. ಸುಮ್ಮನೆ ಅವರ ಅಹಂಕಾರಕ್ಕೆ, ಅವರ ಅಭಿಮಾನಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟಂಗೆ, ನಾನು ಕ್ಯಾಬಿನೆಟ್ ದರ್ಜೆ ಅಂತೇಳಿ ಅಷ್ಟೇ. ಅದರ ಆಚೆ ಮತ್ತೊಂದಿಲ್ಲ. ಅಲ್ಲೇ ಬಿದ್ದೋಯ್ತಲ್ಲ ಸರ್ ಸರ್ಕಾರದ ಆಡಳಿತ. ಹೌದು, ಬಿದ್ದು ಹೋಗಿದೆ ಸಿಂಧೂರ, ಬಿದ್ದೋಗಿದೆ. ಹೀಗಾಗಿ ಆ ಒಂದು ಫಿಸ್ಕಲ್ ಆಸ್ಟಿರಿಟಿ ಏನಿದೆಯಲ್ಲ, ಆ ಫಿಸ್ಕಲ್ ಡಿಸಿಪ್ಲಿನ್, ಆರ್ಥಿಕ ಶಿಸ್ತು ಇಲ್ಲಿ ಕಾಣ್ತಾ ಇಲ್ಲ. ಯಾಕಂದರೆ ನೀವು ಹೆಲಿಕಾಪ್ಟ್ರಲ್ಲೇ ಓಡಾಡಬೇಕಾ? 20-25 ಕೋಟಿ ಹೊಸ ಹೆಲಿಕಾಪ್ಟರ್ ಬರ್ತದೆ. ನೀವು ಕರ್ನಾಟಕ ಸರ್ಕಾರ ಒಂದು ಪೈಲಟ್ ನೇಮಕ ಮಾಡ್ಕೊಳ್ಳಿ, ವರ್ಷಕ್ಕೆ 1 ಕೋಟಿ 1.5 ಕೋಟಿ ಸಂಬಳ ಆಗುತ್ತೆ, ಮುಗಿತಲ್ವ? ನಿಮ್ಗೆ ಮಾತ್ರ ಅಲ್ಲ, ಅದು ಇಡೀ ಸರ್ಕಾರದ ಯಾವುದೇ ಸರ್ಕಾರಗಳು ಆಗುತ್ತೆ. ಇವು ಔಟ್ಸೋರ್ಸಿಂಗ್ ಇದಾವಲ್ಲ, ದಿಸ್ ಆಲ್ ಏನಂತಾರೆ, ಎನ್ ಎಕ್ಸ್ಕ್ಯೂಸ್ ಫಾರ್ ಕಮರ್ಷಿಯಲ್, ಫಾರ್ ಕಿಕ್ ಬ್ಯಾಕ್ಸ್. ಈಗ ಗವರ್ನರ್ ಸ್ಪೀಚನ್ನು ಪ್ರಿಂಟ್ ಮಾಡೋದಕ್ಕೆ ನಾನು ಅನ್ಕೊಂಡೆ ಏನಿದೇನು ಚಿನ್ನ ಅಥವಾ ಬೆಳ್ಳಿ ಅಕ್ಷರಗಳನ್ನೇನಾದ್ರೂ ಪೋಣಿಸಿ ಏನಾದ್ರು ಮಾಡಿದ್ರೆ. ನಾವು ಯಾವ ಕಾಲದಲ್ಲಿ ಮಾಡ್ತಾ ಇದ್ದೇವೆ? ಇಷ್ಟು ಖರ್ಚು ಮಾಡಿ ಪ್ರಿಂಟ್ ಯಾವ ಕಾಲದಲ್ಲಿ ಮಾಡ್ತಾ ಇದ್ದೇವೆ? ವೆನ್ ಯು ಟಾಕ್ ಅಬೌಟ್ ಪೇಪರ್ಲೆಸ್ ಗವರ್ನೆನ್ಸ್, ಕಾಗದ ರಹಿತ ಸರ್ಕಾರ ಆಡಳಿತವನ್ನು ಮಾತಾಡುವಾಗ ನಾವು 1 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಸ್ಪೀಚನ್ನು ಪ್ರಿಂಟ್ ಮಾಡ್ತೇವೆ. ಅದನ್ನ ಜನರಿಗೆ ಮತ್ತು ಸರ್ಕಾರಕ್ಕೆ ಕೇಳಬೇಕು. ಈ 1 ಕೋಟಿ ರೂಪಾಯಿ ಖರ್ಚು ಮಾಡಿದ ಪ್ರಿಂಟ್ ಹಾಕಿದ ಭಾಷಣ ಎಷ್ಟು ಜನ, 1 ಕೋಟಿ ಜನ ಓದಿದ್ರಾ? 1 ಕೋಟಿ ಜನ ಓದಿರ್ಬೇಕಲ್ಲ? ಖಂಡಿತ ಇಲ್ಲ ಸರ್. ಅದನ್ನ ಅಟ್ ಲೀಸ್ಟ್ ಪ್ರಿಸರ್ವ್ ಮಾಡಿದಾರ ಅನ್ನೋದಾದ್ರೂ ಇಂಪಾರ್ಟೆಂಟ್ ಅಲ್ಲ. ಲೈಬ್ರರಿ ಇಟ್ಕೊಂಡಿರ್ತಾರೆ. ಬಟ್ ಇಟ್ ಈಸ್ ಅಬ್ಸಲ್ಯೂಟ್ಲಿ ನಾನ್ ಸೆನ್ಸ್. ನೀವು ಎಷ್ಟು ಬೇಕಷ್ಟು ಮಾತ್ರ ಪ್ರಿಂಟ್ ತಗೊಳ್ಳಿ, ನಿಮ್ಮ ಶಾಸಕರ ಪ್ರಿಂಟ್ ಕೊಡಿ. ನೀವು 1 ಕೋಟಿ ಪ್ರಿಂಟ್ ಹಾಕಿ ಯಾರಿಗೆ ಕೊಟ್ರಿ? ಇಡೀ ಬೆಂಗಳೂರಲ್ಲಿ ಇರೋರಿಗೆಲ್ಲ
ಸೊ ಮತ್ತು ಅದರಲ್ಲಿ ಈಗ ಈ ಸದ್ಯದ ಪರಿಸ್ಥಿತಿ ಅಂತೂ ಆರ್ಥಿಕವಾಗಿ ಅನೇಕ ದುಸ್ತರಗಳಿದ್ದಾವೆ ಈಗ ಯುದ್ಧ ಕಾರಣದಿಂದ. ಇನ್ನೂ ಮುಂದೆ ಇವರು ಈ ಥರದ ಒಂದು ಆರ್ಥಿಕ ಅಶಿಸ್ತನ್ನು ಪಾಲಿಸ್ತಾ ಹೋಗ್ಬಿಟ್ರೆ ಮುಂದಿನ ದಿನ ಖಜಾನೆ ಖಾಲಿ ಆಗೋ ಡೌಟ್ ನನಗೆ ಈಗಲೂ ಇದೆ. ಆದರೆ ನಾವು ಬಹಿರಂಗವಾಗಿ ಹೇಳಬೇಕಾಗ್ತದೆ ಆಮೇಲೆ ಖಜಾನೆ ಖಾಲಿ ಆಗಿದೆ ಇನ್ನು ಮುಂದೆ ಅಂತೇಳಿ. ಅಲ್ಲ, ಅದಕ್ಕೊಂದು ಶ್ವೇತಪತ್ರ ಹೊರಡಿಸ್ಬೇಕಾಗುತ್ತೆ ಸರ್ ಅವರು. ಕೇಳಲೇಬೇಕು ನಾವು ಅದನ್ನು ಕೇಳಲೇಬೇಕು. ರಾಜ್ಯ ಸರ್ಕಾರದ 2ನೇ ವರ್ಷದ ಸಾಧನಾ ಸಮಾವೇಶಕ್ಕೆ 147 ಕೋಟಿ ಯಾರಿಗೆ ಬೇಕಾಗಿದೆ ಸರ್? ಈ ಸಾಧನಾ ಸಮಾವೇಶ ಸಾಧನಾ ಸಮಾವೇಶ ಕಾಂಗ್ರೆಸ್ ಪಕ್ಷ ಮಾಡಿದ್ರೆ ಸರಿ, ಸರ್ಕಾರ ಯಾಕೆ ಮಾಡಬೇಕು? ಗ್ಯಾರಂಟಿ ಘೋಷಣೆ ಮಾಡಿರೋದು ನಿಮ್ಮ ಪಕ್ಷದ ವತಿಯಿಂದ. ನೀವು ಸಾಧನೆ ಸಮಾವೇಶವನ್ನ ಮಾಡುವ ಪ್ರೊವಿಷನ್ನು ಆ ಒಂದು ಏನಂತಾರೆ ಆ ಒಂದು ಕ್ಲಾಸು ಈ ಸಂವಿಧಾನದ ಯಾವ ಭಾಗದಲ್ಲಿದೆ ನೋಡ್ಬೇಕು ನಾನು. ಸರ್ಕಾರ ತನ್ನ ಸಾಧನೆ ಸಮಾವೇಶಕ್ಕೆ ಕೋಟ್ಯಂತರ ಖರ್ಚು ಮಾಡಿ ಸರ್ 147 ಕೋಟಿ ಸರ್, ಆಲ್ಮೋಸ್ಟ್ 150 ಕೋಟಿ. ಅದರಲ್ಲಿ ಸಿದ್ದರಾಮಯ್ಯ ಹಿತೈಷಿಗಳಿರ್ತಾರೆ, ಕಾಂಟ್ರಾಕ್ಟರ್ ಅವರೇ ಇರ್ತಾರೆ, ಅದೊಂದು ಸರ್ಕಲ್ ಇರ್ತದೆ. ಬಟ್ ಪಾಯಿಂಟ್ ಈಸ್ ಇಟ್ ರಿಯಲಿ ಅಲೌಡ್ ಇನ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್? ಸಂವಿಧಾನದ ಯಾವ ಸಂವಿಧಾನ ಆಗಲಿ ಮತ್ತು ಕರ್ನಾಟಕ ಸರ್ಕಾರದ ಯಾವ ಕಾಯ್ದೆ ಪ್ರಕಾರ ನೀವು ಇದನ್ನು ಮಾಡಿದ್ರಿ? ಮುಖ್ಯಮಂತ್ರಿ ನಾಳೆ ಹೇಳ್ತಾರೆ, ನಾಳೆ ಇನ್ನೊಂದು ಹಬ್ಬ ಮಾಡೋಣ ಅಂತ ಹೇಳ್ತಾರೆ. 140 ಕೋಟಿ ಅಂದರೆ ಸಣ್ಣ ಅಮೌಂಟ್ ಅಲ್ಲ. 140 ಕೋಟಿ ನಾವು ಇಲ್ಲಿ ಬೆಂಗಳೂರಲ್ಲಿ ಪಾಟೋಲ್ ತುಂಬ ಆಗ್ಬಿಡೋದು ಕೆಲಸ ಸರ್. ಎಷ್ಟೊಂದು ಕೆಲಸ ಆಗೋಗೋದಲ್ಲ ಸರ್. ಅನುದಾನ ಕೊಡ್ತಾ ಬಂದಿದ್ರೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ, ಅದೇ 140 ಕೋಟಿ ರೂಪಾಯಿ ನೀವು ಒಂದು 10 ಶಾಸಕರ ಅನುದಾನ ಕೊಡಬಹುದಾಗಿತ್ತಲ್ಲ. ಈ ಎಲ್ಲ ಖರ್ಚುಗಳನ್ನ ನೋಡಿದ್ರೆ ಏನು ಕಾಣುತ್ತೆ ಅಂದರೆ ಇಷ್ಟೆಲ್ಲ ಖರ್ಚು ಮಾಡ್ತಾ ಇರೋದು ಓನ್ಲಿ ಟು ಪ್ರೊಜೆಕ್ಟ್ ಓನ್ಲಿ ಒನ್ ಇಂಡಿವಿಜುವಲ್, ಒಬ್ಬ ವ್ಯಕ್ತಿ ದೊಡ್ಡ ಹೀರೋ ಅಂತ ಬಿಂಬಿಸೋದಕ್ಕೆ ಇಷ್ಟು ಖರ್ಚು ಆಗ್ತಾ ಇದೆ. ಅದೇ ನಾಳೆ ದಿವಸ ಅವ್ರು ಝೀರೋ ಆಗೋಕ್ಕೂ ಕಾರಣ ಆಗುತ್ತೆ. ಹಿಂದೆ ಹಿಂಗೆ ಆಗಿದೆ, ಅದು ಅವ್ರಿಗೂ ಗೊತ್ತಿದೆ. ಆದರೆ ಇದನ್ನ ಯಾಕಂದ್ರೆ ಖರ್ಚಾದ ಹಣ ಮತ್ತೆ ಬರೋದಿಲ್ಲ. ಅದು ಖರ್ಚಾಗಿದ್ದು ಸಿದ್ದರಾಮಯ್ಯನವ್ರ ಹಣ ಅಲ್ಲ, ಕಾಂಗ್ರೆಸ್ ಪಕ್ಷದ ಹಣ ಅಲ್ಲ ಖರ್ಚಾಗ್ತಾ ಇರೋದು. ಅದು ಈ ರಾಜ್ಯದ ಜನತೆ ಹಣ ಅದು.